ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಯಾವ ಕೆಲಸಗಳನ್ನು ನಾವು ಮಾಡಬೇಕು, ಈ ಒಂದು ಕಲಿಯುಗದಲ್ಲಿ ಮಾನವರಾಗಿ ಹುಟ್ಟಿರ್ತಕ್ಕಂತಹ ನಮಗೆ ಯಾವ ಕಾರ್ಯ ಮಾಡುವುದರಿಂದ ಅದು ಶ್ರೇಷ್ಠ ಅಂತ ಅನಿಸಿಕೊಳ್ಳುತ್ತದೆ, ಯಾವ ಕೆಲಸ ನಮಗೆ ವ್ರತ ಅಂತ ಭಗವಂತನಿಂದಲೇ ಉಪದೇಶಿಸಲ್ಪಟ್ಟಿದೆ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳೋಣ. ದ್ವೈತವನದಿಂದ ಪಾಂಡವರವರ ಜೊತೆ ಬಂದಿರತಕ್ಕಂತಹ ಜನಗಳು, ಪುರೋಹಿತರು ಎಲ್ಲರೂ ಕೂಡ ಕಾಮ್ಯಕಾವನಕ್ಕೆ ಬಂದಿದ್ದಾರೆ. ಬಂದು ಅಲ್ಲಿ ನೆಲೆಸುವಂತಹ ಅಥವಾ ನೆಲೆಸಿರ್ತಕ್ಕಂತಹ ಸಮಯದಲ್ಲಿ ಯುಧಿಷ್ಠಿರನಿಗೆ ಬಹಳಷ್ಟು ಚಿಂತೆಗಳು, ಯೋಚನೆಗಳು ಬರಲಿಕ್ಕೆ ಆರಂಭವಾಗುತ್ತದೆ. ಏನು, ನಾವೆಲ್ಲರೂ ಕೂಡ ಅಥವಾ ನನ್ನ ತಮ್ಮಂದಿರೆಲ್ಲರೂ ಕೂಡ ರಾಜ್ಯ ಅಥವಾ ರಾಜ ವೈಭೋಗವನ್ನು ಹೊಂದಬೇಕಾಗಿತ್ತು. ಎಲ್ಲರೂ, ನನ್ನ ತಮ್ಮ ಭೀಮನಾಗಿರಲಿ, ನಕುಲ ಸಹದೇವ, ಅರ್ಜುನನಾಗಿರಲಿ, ಎಲ್ಲರೂ ಕೂಡ ಅರಮನೆಯಲ್ಲಿ ತನ್ನ ಸೇವಕರ ಜೊತೆಯಲ್ಲಿ ಸೇವೆಯನ್ನು ಮಾಡಿಸಿಕೊಂಡು ರಾಜ ವೈಭೋಗವನ್ನು ಅನುಭವಿಸುತ್ತಾ ಜೀವನವನ್ನು ಕಳಿಬೇಕಾಗಿತ್ತು. ಆದರೆ ವಿಧಿಯ ಆಟವೋ ಎನ್ನುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಅರಣ್ಯದಲ್ಲಿ, ಕಾಡಿನಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಹಾಗಾಗಿ ಏನಾಯಿತು, ಇದನ್ನು ನಾವು ಮುಂದೆ ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು, ಮತ್ತು ಯುದ್ಧವೇ ಆದರೆ ನಾವು ಗೆಲ್ಲಲಿಕ್ಕೆ ಸಾಧ್ಯವಾ, ಎಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವಲ್ಲ ಎನ್ನುವಂತಹ ರೀತಿಯಲ್ಲಿ ಹಲವಾರು ಚಿಂತೆಗಳು ಆ ಯುಧಿಷ್ಠಿರನನ್ನು ಕಾಡುತ್ತೆ. ಎಷ್ಟೇ ಯೋಚನೆ ಮಾಡಿದರೂ ಪರಿಹಾರವೂ ಸಿಕ್ಕಿರೋದಿಲ್ಲ. ಹಾಗೆ ಅವನ ಚಿಂತೆಗೆ ಒಂದು ವಿಯೋಚನೆ ಅಲ್ಲ, ಹೀಗೆ ಮಾಡ್ಬೋದು, ಹೀಗೆ ಮಾಡೋಣ ಎನ್ನುವಂಥ ಭಾವನೆಯೂ ಉಂಟು ಮಾಡುವುದಿಲ್ಲ. ಹಾಗಾಗಿ ಆ ಚಿಂತೆ ಎನ್ನುವಂಥದ್ದು ಅವನು ಸದಾ ಕಾಲ ಕಾಡ್ತಾ ನಿದ್ದೆಯನ್ನು ಕೂಡ ಕಸಿದುಕೊಳ್ಳುತ್ತೆ. ರಾತ್ರಿ ನಿದ್ದೆನೂ ಕೂಡ ಬಾರದಂತಹ ಪರಿಸ್ಥಿತಿಗೆ ಯುಧಿಷ್ಠಿರ ಒಳಗಾಗುತ್ತಾನೆ. ಇದನ್ನೆಲ್ಲ ದಿವ್ಯ ದೃಷ್ಟಿಯ ಮುಖಾಂತರವಾಗಿ ಅರ್ಥ ಮಾಡಿಕೊಂಡಂತಹ ವೇದವ್ಯಾಸರು ಆ ಧರ್ಮರಾಜನು, ಪಾಂಡವರು ಇರತಕ್ಕಂತಹ ಕಾಮ್ಯಕಾವನದ ಆಶ್ರಮಕ್ಕೆ ಬರ್ತಾರೆ. ಬಂದಂತಹ ವ್ಯಾಸ ಮಹರ್ಷಿಗಳಿಗೆ ಇವರೆಲ್ಲರೂ ಕೂಡ ಅರ್ಘ್ಯ ಪಾದ್ಯಾದಿಗಳನ್ನು ಅಂದರೆ ಒಂದು ಸ್ವಾಗತವನ್ನು ಮಾಡ್ತಾರೆ. ಸ್ವಾಗತವನ್ನು ಮಾಡಿದ ನಂತರದಲ್ಲಿ ಆಸನದಲ್ಲಿ ಕುಳ್ಳರಿಸುತ್ತಾರೆ. ಆಗ ವ್ಯಾಸ ಮಹರ್ಷಿಗಳ ಪಾದದ ಬುಡದಲ್ಲಿ ಪಾಂಡವರೆಲ್ಲರೂ ಕೂಡ ಕುಳಿತುಕೊಂಡು ಅವರ ಮಾತನ್ನು ಕೇಳಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಇವರ ಸಂಕಟವನ್ನು, ನೋವನ್ನು, ಚಿಂತೆಯನ್ನು ಅರ್ಥ ಮಾಡಿಕೊಂಡಂತಹ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಸುಖ ಎನ್ನುವಂಥದ್ದು ಕೂಡ ಒಂದೇ ಯಾವಾಗಲೂ ಜೊತೆಗಿರೋದಿಲ್ಲ. ಹಾಗೆ ದುಃಖ ಎನ್ನುವಂಥದ್ದು ಕೂಡ ಸದಾಕಾಲ ನಮ್ಮ ಜೊತೆಗಿರುವುದಿಲ್ಲ. ನಮ್ಮ ಒಂದು ಜನ್ಮದಲ್ಲಿ, ನಮ್ಮ ಒಂದು ಜೀವಿತ ಅವಧಿಯಲ್ಲಿ ಒಂದು 100 ವರ್ಷವಾಗಿರಲಿ, 1000 ವರ್ಷಗಳಾಗಿರಲಿ, ನಾವು ಎಷ್ಟು ವರ್ಷಗಳ ಕಾಲ ಬದುಕ್ತೀವೋ ಅಷ್ಟು ವರ್ಷಗಳ ಕಾಲದಲ್ಲಿ ಸುಖವನ್ನೂ ಅನುಭವಿಸಲೇಬೇಕು, ದುಃಖವನ್ನೂ ಕೂಡ ನಾವು ಅನುಭವಿಸಲೇಬೇಕು. ಕೇವಲ ಸುಖವನ್ನು ಮಾನವ ಮಾತ್ರನಿಗೆ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಕೇವಲ ದುಃಖವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇಂದು ದುಃಖವನ್ನು ಅನುಭವಿಸುತ್ತಾ ಇದ್ದೀವಿ ಅಂದರೆ ನಾಳೆ ಎನ್ನುವಂಥದ್ದು ನಮಗೆ ಸುಖವನ್ನು ತಂದೇ ತರ್ತದೆ. ಹಾಗೆ ಸುಖವನ್ನು ಅನುಭವಿಸುತ್ತಾ ಇರುವಂಥ ಸಂದರ್ಭದಲ್ಲೂ ಜಾಗರೂಕರಾಗಿರಬೇಕು. ಇಂದು ಸುಖವನ್ನು ಅನುಭವಿಸುತ್ತಾ ಇದ್ದೀವಿ ಅಂತ ಅಹಂಕಾರವನ್ನು ಪಟ್ಟಿವಿ ಅಂತ ಅಂದರೆ ನಾಳೆ ಅದು ದುಃಖವನ್ನು ಕೊಡ್ತದೆ. ಹಾಗಾಗಿ ಸುಖವಿದೆ ಅಂತ ಹಿಗ್ಗಬೇಡ, ಅಹಂಕಾರವನ್ನು ಪಡಬೇಡ. ಅದೇ ರೀತಿಯಲ್ಲಿ ದುಃಖ ಬಂದಿದೆ ಅಂತಂದರೆ ದುಃಖವನ್ನು ಅನುಭವಿಸಬೇಕಲ್ಲ, ಅಯ್ಯೋ ಅಂತ ಕುಗ್ಗಬೇಡ ಅನ್ನೋ ನಿನ್ನ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆಯಿಂದ ಮುಂದೆ ನಿನಗೆ ಸುಖ ಎನ್ನುವಂಥದ್ದು ಬರ್ತದೆ ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಯುಧಿಷ್ಠಿರನ ಪಾಂಡವರು ಕೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ವಿಶೇಷವಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ಕಾರ್ಯಗಳು ಯಾವುದಾದ್ರೂ ಇದೆಯಾ, ಯಾವ ಕಾರ್ಯವನ್ನು ಮಾಡಿದರೆ ಅದು ಶ್ರೇಷ್ಠ ಅಂತ ಅನಿಸಿಕೊಳ್ಳುತ್ತೆ ಅಂತ ಹೇಳಿ ವ್ಯಾಸ ಮಹರ್ಷಿಗಳನ್ನು ಆ ಪಾಂಡವರೆಲ್ಲರೂ ಕೂಡ ಕೇಳ್ತಾರೆ. ಆಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ದೇವತೆಗಳು, ಮಾನವರು ಹಾಗೆ ದಾನವರು, ಈ 3 ಪಂಗಡದವರು ಕೂಡ ಸೃಷ್ಟಿಯ ಆದಿಯಲ್ಲಿ ಯಾವಾಗ ಪ್ರಜಾಪತಿ ಬ್ರಹ್ಮನಿಂದ ಇವರೆಲ್ಲರ ಸೃಷ್ಟಿ ಆಯಿತೋ ಆ ಸಮಯದಲ್ಲಿ ಏನಂತ ಪ್ರಜಾಪತಿಯನ್ನು ಕುರಿತು ಇವರೆಲ್ಲರೂ ಕೂಡ ಬ್ರಹ್ಮಚರ್ಯ ದೀಕ್ಷವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಆಚರಣೆ ಮಾಡಿದರು. ತಪಸ್ಸಿನ ಆಚರಣೆಯ ಫಲವಾಗಿ ಪ್ರಜಾಪತಿಯ ಬಳಿ ಇವರೆಲ್ಲರೂ ಕೂಡ ಬೇಡಿಕೊಳ್ತಾರೆ, ನಮಗೆ ನಮ್ಮ ಜೀವನಕ್ಕೆ ಒಳಿತಾಗಬೇಕು ಅಂತ ಇರುವಂತಹ ವಿಶೇಷವಾದಂತಹ
ಉಪದೇಶವನ್ನು ವಿಚಾರವನ್ನು ನೀನೇ ಹೇಳಿಕೊಡಬೇಕು ಅಂತ ಹೇಳಿ ಪ್ರಜಾಪತಿ ಬ್ರಹ್ಮನನ್ನು ದೇವರು, ದೈತ್ಯರು, ಮಾನವರು 3 ಪಂಗಡದವರು ಕೂಡ ಕೇಳ್ತಾರೆ. ಆಗ ಪ್ರಜಾಪತಿ ಬ್ರಹ್ಮನು ಮೂವರಿಗೂ ಒಂದೇ ಒಂದು ಅಕ್ಷರವನ್ನು ಉಪದೇಶವನ್ನು ಮಾಡ್ತಾನೆ. ಏನು? ದ ಎನ್ನುವಂಥ ಅಕ್ಷರವನ್ನು ಮೂವರಿಗೂ ಉಪದೇಶವನ್ನು ಮಾಡ್ತಾನೆ. ಆದರೆ ಮೂವರು ಸ್ವೀಕಾರ ಮಾಡುವಂಥ ರೀತಿ ಬೇರೆ ಬೇರೆಯಾಗಿತ್ತು, ಬೇರೆ ಬೇರೆಯಾಗಿ ಇರಬೇಕಾಗಿತ್ತು. ಏನದು? ದೇವರು ಏನನ್ನು ಸ್ವೀಕಾರ ಮಾಡಿದ್ರು ದಕಾರದಿಂದ? ದಾಮ್ಯತಾ. ಅಂದರೆ ನೀವು ದಾಮ್ಯತಾ ಎನ್ನುವಂಥ ಶಬ್ದದ ಅರ್ಥ ಕಂಟ್ರೋಲ್ ಆಗಿರಬೇಕು. ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಆಗಿ ಮಾಡ್ಕೊಂಡಿರಬೇಕು. ಯಾಕಾಗಿ? ದೇವತೆಗಳೆಲ್ಲರೂ ಕೂಡ ವಾಸ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಸ್ವರ್ಗ. ಆ ಸ್ವರ್ಗ ಲೋಕದಲ್ಲಿ ಎಲ್ಲ ಸುಖ ಉಪಭೋಗಗಳು ಕೂಡ ಸಿಗತ್ತೆ. ಸುಖ ಸಿಕ್ತು ಎನ್ನುವಂಥ ರೀತಿಯಲ್ಲಿ ಅಹಂಕಾರದಿಂದ ಇರುವಂಥದ್ದು ಸರಿಯಾಗೋದಿಲ್ಲ. ಹಾಗಾಗಿ ಇಂದ್ರಿಯಗಳ ಮೇಲೆ ನಿಗ್ರಹ ಎನ್ನುವಂಥದ್ದು ಇರಬೇಕು. ಹಾಗಾಗಿ ಪ್ರಜಾಪತಿ ಬ್ರಹ್ಮನಿಂದ ಉಪದೇಶಿಸಲ್ಪಟ್ಟ ದಕಾರದಿಂದ ಅವರು ದಾಮ್ಯತಾ ಎನ್ನುವಂತಹ ವಿಶೇಷವಾದ ಅರ್ಥವನ್ನು ಸ್ವೀಕಾರ ಮಾಡಿದರು, ಅಥವಾ ದಾಮ್ಯತಾ ಎನ್ನುವಂತಹ ಉಪದೇಶವನ್ನು ಅವರು ಸ್ವೀಕಾರವನ್ನು ಮಾಡಿದರು. ಹಾಗೆ ದೈತ್ಯರು ಅಥವಾ ದಾನವರು ಆ ದಕಾರದಿಂದ ದಯಧ್ವಂ ಎನ್ನುವಂಥದ್ದನ್ನು ಸ್ವೀಕಾರ ಮಾಡಿದರು. ದಕಾರದಿಂದ ಉಪದೇಶ ಅವರಿಗೆ ಏನಾಯಿತು? ದಯಧ್ವಂ. ಏನು ದಯ ಅಂತಂದರೆ ಕೇವಲ ತಾಮಸ ಪ್ರವೃತ್ತಿಯಿಂದ ಇನ್ನೊಬ್ಬರನ್ನು ಹೇಗೆ ಕೊಲ್ಲಬೇಕು ಎನ್ನುವಂಥ ಭಾವನೆಗಳಿಂದಲೇ ಸದಾ ಇರುವಂತಹ ರಾಕ್ಷಸರಿಗೆ ಉಪದೇಶ ಯಾವುದು? ದಯಾ. ಎಲ್ಲ ಭೂತಗಳ ಮೇಲೆ, ಪಂಚಭೂತಗಳ ಮೇಲೆ, ಮನುಷ್ಯರ ಮೇಲೆ ಆಗಿರಲಿ ಎಲ್ಲ ಜನರ ಮೇಲೆ ದಯಾಭಾವನೆಯಿಂದ ಇದ್ದೀರಿ ಅಂತಂದರೆ ಅದು ನಿಮ್ಮ ಉದ್ಧಾರಕ್ಕೆ ಮೂಲ ಕಾರಣ ಆಗತ್ತೆ. ಅವರಿಗೆ ದಯಾ ಆಯಿತು, ಅವರಿಗೆ ದಮ ಆಯಿತು. ಮಾನವರಿಗೆ ಯಾವುದು ಅಂತಂದರೆ ದತ್ತಂ, ದಾನ. ನಿಮ್ಮಲ್ಲಿರ್ತಕ್ಕಂತಹ ವಸ್ತುಗಳನ್ನು, ವಿಚಾರವನ್ನು ನನ್ನದಲ್ಲ ಎನ್ನುವಂಥ ಭಾವನೆಯಿಂದ ಯಾರು ಸತ್ಪಾತ್ರರಾಗಿರ್ತಾರೆ, ಯಾರಿಗೆ ಅದು ನೀಡಿರುತ್ತೆ, ಅವರಿಗೆ ನಾವು ಕೊಟ್ವಿ ಅಂತಂದರೆ ಅದು ನಮಗೆ ತಪಸ್ಸಾಗುತ್ತದೆ, ಅದು ನಮಗೆ ವ್ರತ ಅನ್ನಿಸಿಕೊಳ್ಳುತ್ತದೆ. ಅದು ಉಪದೇಶ ಅನ್ನುವಂಥದ್ದು ಪ್ರಜಾಪತಿ ಬ್ರಹ್ಮನಿಂದ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ದೇವತೆಗಳಿಗೆ ಪ್ರಜಾಪತಿ ಬ್ರಹ್ಮನಿಂದ ಉಪದೇಶಿಸಲ್ಪಟ್ಟ ದಕಾರದ ವ್ರತ ಏನು ಅಂತಂದರೆ ಅವರ ಇಂದ್ರಿಯಗಳ ನಿಗ್ರಹ. ಹಾಗೆ ಮನುಷ್ಯರಿಗೆ ಉಪದೇಶಿಸಲ್ಪಟ್ಟ ದಕಾರದ ವ್ರತ ಯಾವುದು ಅಂತಂದರೆ ಎಲ್ಲ ಬೇಡುವಂಥವರಿಗೆ ಅಥವಾ ಅವರಲ್ಲಿ ಏನೂ ಇಲ್ಲ ಎನ್ನುವಂಥ ಭಾವನೆಯಿಂದ ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವರಿಗೆ ದಾನ ಕೊಡುವಂಥದ್ದೇ ಶ್ರೇಷ್ಠ ವ್ರತ ಎನಿಸಿಕೊಳ್ಳುತ್ತೆ. ಹಾಗೆಯೇ ರಕ್ಕಸರಿಗೆ, ದೈತ್ಯರಿಗೆ, ದಾನವರಿಗೆ ವಿಶೇಷವಾದ ವ್ರತ ಎನಿಸಿಕೊಳ್ಳುವಂಥದ್ದು ದಯಾ. ಎಲ್ಲರ ಮೇಲೆ ದಯಾಭಾವನೆ ಇರಬೇಕು. ಹೀಗೆ ಪ್ರಜಾಪತಿ ಬ್ರಹ್ಮನಿಂದ ಮಾನವರಿಗೆ ಉಪದೇಶಿಸಲ್ಪಟ್ಟಿರ್ತಕ್ಕಂಥದ್ದು ಕಷ್ಟದಲ್ಲಿರುವಂಥವರಿಗೆ ದಾನವನ್ನು ಮಾಡು, ಅದೇ ನಿನ್ನ ತಪಸ್ಸು, ಅದೇ ನಿನ್ನ ವ್ರತ ಅಂತ. ಹಾಗೆಯೇ ಮುಂದೆ ಎಲ್ಲ ಪಾಂಡವರು ಕೂಡ ಜೀವನವನ್ನು ಮಾಡ್ತಾರೆ. ಈ ಕಥೆಯನ್ನು ವ್ಯಾಸ ಮಹರ್ಷಿಗಳು ಅಥವಾ ಈ ವಿಚಾರವನ್ನು ವ್ಯಾಸ ಮಹರ್ಷಿಗಳು ಪಾಂಡವರಿಗೆ ಹೇಳಿರುವಂಥದ್ದು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಲಿ ಎನ್ನುವಂಥ ಭಾವನೆಯಿಂದ. ಏನನ್ನು ಅಳವಡಿಸಿಕೊಳ್ಬೇಕು ಅಂತಂದರೆ ನಾವು ಕೂಡ ಎಂತಹ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ ಅಂತಂದರೆ ಅವನಿಗೆ ದಾನವನ್ನು ಮಾಡುವಂಥದ್ದು, ಸಹಾಯವನ್ನು ಮಾಡುವಂಥದ್ದು ಕಲಿಯುಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾನವರಿಗೆ ಪ್ರಜಾಪತಿ ಬ್ರಹ್ಮನಿಂದ ಬಂದಿರತಕ್ಕಂಥ ಉಪದೇಶ ಅಥವಾ ವ್ರತ ಎನಿಸಿಕೊಳ್ಳುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಕಷ್ಟದಲ್ಲಿರುವಂಥವರಿಗೆ ಸಹಾಯವನ್ನು ಮಾಡೋಣ. ಇಂತಹ ನೀತಿಯುಕ್ತವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ವಿಶೇಷವಾದ ಕಥೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಕೇಳುವುದಕ್ಕೂ ನೀವೆಲ್ಲರೂ ಕೂಡ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.